ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಯ್ತಾ ಇದೆ. ನಾವು ನಮ್ಮನ್ನು ನೋಡ್ಕೋದಕ್ಕಿಂತ ಜನರು ನೋಡಿ ಖುಷಿ ಆಯ್ತಾ ಇದೆ. ಎಲ್ಲ 3 ವರ್ಷದಿಂದ ಎಲ್ಲ ಕೆಲಸ ಮಾಡಿದವರು ಅಣ್ಣ ನಾವೆಲ್ಲ ಜೊತೆಲಿ ಕೂತ್ಕೊಂಡು ಬರಿವಾಗಿಂದ ಎಲ್ಲ ಕೂತ್ಕೊಂಡು ಜೊತೆಲಿ ಕೂತಿದ್ದವರು. ಆದರೂ ಅಣ್ಣನ ಟ್ಯಾಲೆಂಟ್ ಅಂತ ಮೆಚ್ಚಬೇಕಾದ್ದೆ. ಯಾಕೆಂದರೆ ಈಗ ನಾವು ಬಾಸುಮತಿಲಿ ಆಗಿರ್ಬೋದು, ಅಲ್ಲ ನಾನು ಹೇಳೋಕ್ಕೆ ಬಂದದ್ದು ಈಗ ಕೆ ಡಿ ಮೂವಿಲಿ ತುಂಬ ಚಿಕ್ಕ ವಯಸ್ಸಿನವರು, ನಮ್ಮ ಏಜ್ಗಿಂತ ಒಂದು ಚಿಕ್ಕ ವಯಸ್ಸವರು ರೈಟ್ರುಗಳು. ಆದರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಮೆಚೂರ್ಡ್ ಇರೋರು, ಇದೆಲ್ಲನೂ ಅನುಭವಿಸಿ ಮಾಡಿರುವಂಥವ್ರು. ಅಣ್ಣ ನಿಂಗಣ್ಣ ಸಾಂಗ್ ಬರೆದಿರೋರು ಎಲ್ಲ ಸುಮಾರು ಒಂದಷ್ಟು ಡೈಲಾಗ್ಗಳನ್ನ ಬರೆದಿರೋರು ಎಲ್ಲ ಮಾಡಿರೋದ್ರಿಂದ ತುಂಬ ಖುಷಿ ಆಯ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನ ಎಂಜಾಯ್ ಮಾಡ್ತವ್ರೆ. ಅದು ಆದರೂ ನೀವು ನವೀನ್ ಅವ್ರಿಗೆ ಮೋಸ ಮಾಡಿದ್ರೆ ನವೀನ್ ಅಣ್ಣಂಗೆ ಮೋಸ ಮಾಡಲಿಲ್ಲ ಅಣ್ಣ. ಆಟಾಡ್ ಸ್ವಾಮಿ ನಾವು ಏನು ಗೊತ್ತಾ ನವೀನ್ ಅಣ್ಣ ಕ್ಲಿಕ್ ಆದದ್ದು. ನಾವೆಲ್ಲ ಆಟಾಡಿಸ್ತೇನೆ ಸಾಧುವಾಗಿ ಹಿಂಗೆ ಹೆಗ್ಲ ಮೇಲೆ ಕೈ ಹಾಕಂದು ಹೋಗಿದ್ರೆ ಮಜಾ ಇರ್ತಿರ್ಲಿಲ್ಲ. ಹೌದು, ನಾವೇನು ಬೆಂಗಳೂರಿಗೆ ಕಳ್ಸಿವಿ ಉದಾರ ಆಗೋಕೆ ಮಾಡವಿ ಏನಣ್ಣ ಹಿಂಗೆ ಅಂತಾರಲ್ಲ. ನಾವು ನಮ್ಮಿಂದ ಇನ್ಸ್ಪಿರೇಷನ್ ಆಗಿ ಅವರು ಬೆಂಗಳೂರಿಗೆ ಬಂದಿರೋದು. ಆದರೂ ಒಟ್ಟಾರೆ ಜನ ಎಲ್ಲ ಒಪ್ಕೊಂಡವ್ರೆ. ಫಸ್ಟ್ ಶೋನೇ ಈ ಥರ ಕ್ರೌಡು ಇಷ್ಟೊಂದು ಇದು ಆಯ್ತಾ ಇರೋದು ನೋಡಿದ್ರೆ ಇನ್ನೊಂದಷ್ಟು ಹೆಚ್ಚಾಗಿ ಮಾಡಮ್ಮ ಅಂತ ಅನಿಸ್ತದೆ ನಮಗೆ. ಒಂಥರ ಖುಷಿ ಇದೆ ಆ ಕೆಲಸದಲ್ಲಿ. ಈ ಥರ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದಾರೆ, ಎಲ್ಲರಿಗೂ ಗೊತ್ತಾಗ್ತದೆ. ಹೌದು ಅಣ್ಣ, ಹೌದು. ಅಂದರೆ ಅದೇ ನಮ್ಮ ಪುಣ್ಯ ಅನ್ಕೋಬೇಕು. ಇಲ್ಲಿ ಸಂತೋಷ್ ಥಿಯೇಟ್ರು ಅಯ್ಯೋ ನಮ್ಮ ಕನ್ಸುಗಳು ಇವೆಲ್ಲ ಇಲ್ಲಿಗೆಲ್ಲ ಬರ್ತಾವೆ ಈಗಲೂ. ನಿಜವೋ ಸುಳ್ಳು ಅನ್ನುವಂಗದೆ ಇಲ್ಲಿ ಗಂಟೆ ಬಂದಾಮಿ ಅಂದರೆ ಏನೋ ಒಂಥರ. ಈಗ ಆಲ್ರೆಡಿ ನಂಬಿರೋಗ್ಬಿಟ್ಟಿರೋ ಫಸ್ಟು. ಈಗ ಆಲ್ರೆಡಿ 3ನೇ ಥಿಯೇಟ್ರು ಇದು ಬಂದಿರೋದು ನಾನು ಬೆಳಗ್ಗೆಯಿಂದ. 3 ಥಿಯೇಟ್ರಲ್ಲೂ ಅದೆಲ್ಲ ಆ ವೈಬು ನಮ್ಗೇನೋ ಒಂಥರ ಮಜಾ ಹಿಡಿಯೋಕ್ಕೆ ಆಯ್ತಲ್ಲ ನಮ್ಮಣ್ಣ. ಯಾವಾಗಲೂ ಕುಡ್ದೇ ಇಲ್ಲ ಕಣ್ಣಣ್ಣ, ಪಿಕ್ಚರಲ್ಲೆಲ್ಲ ಬಿಂದು ಜೀರಾಗೆ ನೀರು ಹಾಕಿ ಕುಡಿಸಿ ತಲೆನೋವು ಬರ್ಸ್ಬಿಟ್ಟವ್ರೆ. ಆದರೆ ಒಂದು ಬಿಯರ್ ಬಿಂದು ಜೀರಾಗೇನೆ ಈ ರೀತಿ ಎಲ್ಲ ಕೊಟ್ಟಿದ್ರೆ ಇನ್ನೊಸಿ ಗೋರ್ಕಮೇನೋ. ಆದರೆ ಒಂದು ಬಿಯರ್ ಕೊಡ್ಸಿದ್ರು ಕನ್ನಡ, ಬಿಯರ್ ಕೊಡ್ಸಿದ್ರು, ಬಿ ಕೊಡಿಸಿ ಕುಡಿಯಪ್ಪ ಕುಡ್ಕೊಂಡು ಅದು ಓಪನ್ ಮಾಡೋ ಸೌಂಡ್ ಬರಬೇಕಲ್ಲ, ಅದು ಕೊಡ್ಸೋದಿಲ್ಲ, ಅದು ಇರ್ತಿರ್ಲಿಲ್ಲ. ಒಟ್ಟಲ್ಲಿ ಒಳ್ಳೆ ಮಜಾ ಮಾಡ್ದೆ ಮಾತ್ರ. ಸಿನಿಮಾ ಶೂಟಿಂಗ್ ಮಾಡೋದು ನಾವು ಶೂಟಿಂಗ್ ಅನ್ಕೊ ಮಾಡಲಿಲ್ಲ, ತಿರ್ಗಾಡ್ಕೆ ಏನೋ ವೀಡಿಯೋ ಮಾಡ್ತಾವೇನೋ ಮಾಡ್ದು. ಆದರೆ ಬರೆಯುವಾಗಲೂ ಅಷ್ಟೇ, ಸಿನಿಮಾ ಮಾಡುವಾಗಲೂ, ಶೂಟಿಂಗ್ ಮಾಡುವಾಗಲೂ ಅಷ್ಟೇ, ಡಬ್ಬಿಂಗ್ ಮಾಡುವಾಗೂ ಅಷ್ಟೇ, ಎಲ್ಲ ಟೈಮ್. ಇವತ್ತು ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಸಿಗ್ತಾ ಇದೆ. ನಮಗೆ ತಡ್ಕೊಕಾಯ್ತಿಲ್ಲ ಅಂದ್ರೆ ಹೇಳ್ರಿ. ಈಗ ನನಗಿಂತ ಹೆಚ್ಚಾಗಿ ಅಣ್ಣ ಡೈಲಾಗ್ ಬರೆದಿರೋರು, ಸಾಂಗ್ ಬರೆದಿರೋರು, ಅನುಭವಸ್ಥರು, ಅವ್ರ ಮಾತು ಕೇಳ್ರಿ. ಹೇಳೋಣ, ನೀನು ಮಾತಾಡ. ಹೇಗೆ ಅನ್ನಿಸ್ತಾ ಇದೆ? ಮೊದಲನೇದಾಗಿ ಈಗ ಬರ್ತಾ ಇದೆಯಲ್ಲ ಕೈ ತೊಳ್ಕೊಂಡು ಮುಟ್ಟಂಗೆ ಅವಳೆ ನಿಂಗಣ್ಣ, ಆ ಸಾಂಗ್ ರಿಲೀಸ್ ಆಗಿದಾಗಲೇ ಎಷ್ಟೊಂದು ಜನ ಆಡಿಯನ್ಸ್ಗೆ ತಲುಪೋಯ್ತು, ಲೋ ನವೀನ ತಲುಪೋಯ್ತು. ಬಟ್ ಈ ಲೆವೆಲ್ಗೆ ಜನಗಳ ರೆಸ್ಪಾನ್ಸ್ ಇದೆ ಅಂತ ನನಗೆ ನಿಜವಾಗ್ಲೂ ಊಹಿಸೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಡೆಯಿಂದ ಫೋನ್ ನೋಡ್ತಾ ಇದ್ದೀರಾ, ಅಷ್ಟೊಂದು ಫೋನ್ ಬರ್ತಾ ಇದೆ, ಎಲ್ಲ ಕಡೆಯಿಂದ ಬರ್ತಾ ಇದೆ. ಎಲ್ಲ ಕಡೆ ಅಣ್ಣ ಹೌಸ್ಫುಲ್ ಅಣ್ಣ ಅಂತಿದ್ದಾರೆ. ಅಣ್ಣ ಕಾಮಿಡಿ ಅಣ್ಣ, ಬರಬೇಕಾದ್ರೆ ನಕ್ಕು ಸಾಕಾಗೋಯ್ತದೆ ಅಣ್ಣ, ಒಂದೊಂದು ಸೀನು ನೆನೆಸ್ಕೊಂಡು ನಗ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಎಲ್ಲ ಕಡೆನೂ ಅದೇ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಆಡಿಯನ್ಸು ಯಾವತ್ತೂ ಒಳ್ಳೆತನನ ಬಿಡಲ್ಲ. ಕನ್ನಡಿಗರು ಒಳ್ಳೆ ಸಿನಿಮಾ ಅಥವಾ ಒಳ್ಳೆ ಇದನ್ನು ಯಾವತ್ತೂ ವೇಸ್ಟ್ ಮಾಡಲ್ಲ ಅನ್ನೋದಕ್ಕೆ, ಬಿಟ್ಕೊಡಲ್ಲ ಅನ್ನೋದಕ್ಕೆ ಇದು ಲೋ ನವೀನ ಮತ್ತು ಈ ಕ್ರೌಡು ಎರಡು ಸ್ಪಷ್ಟ ನಿರೂಪಣೆ ಅಂತ ಹೇಳ್ತೀನಿ ಸರ್. ಅದರಲ್ಲಿ ಲಿರಿಕ್ಸ್ ಸಾಂಗ್ ಎಲ್ಲ ಬರ್ದಿರೋದು ನೀವೇ, ಅಂದರೆ ಒಂದು ಬರಿಬೇಕಾದ್ರೆ ಒಂದು ವಿಷನ್ ಇರ್ತದೆ ಈ ಥರ. ಹೌದು, ಅದು ನವೀನ್ ಸರ್ ನಮ್ಗೆ ಕಟ್ಕೊಟ್ಟಿದ್ರು. ಹಿಂಗೆ ನಿಂಗಣ್ಣ ಅನ್ನೋ ಒಂದು ಪಾತ್ರನ ಕಟ್ಕೊಟ್ಟಿದ್ರು, ಅದ್ಭುತವಾಗಿ ಕಟ್ಕೊಟ್ಟಿದ್ರು. ಅದು ಒಂದು ಅರ್ಧ ಗಂಟೆಗೆ ಬರೆದು ಕೊಟ್ಬಿಟ್ಟೆ ಅವ್ರಿಗೆ. ಒಂದು 5 ಪೇಜ್ ಬರೆದು ಕೊಟ್ಬಿಟ್ಟೆ. 5 ಪೇಜಲ್ಲಿ ಯಾವ್ಯಾವ ಲೈನ್ ಬೇಕು ತೊಗೊಂಡು ನಿಂಗಣ್ಣ ಮಾಡಿದ್ರು ಕೊನೆಗೆ. ಅದು ಅದ್ಭುತವಾಗಿ, ಅಂದರೆ ಇದು ಆ್ಯಂಥಮ್ ಆಗೋಯ್ತು. ಮದುವೆ ಆಗದವರ ಆ್ಯಂಥಮ್ ಆಗಿ ಈಗ ನಾನು ಊರಿಗೆ ಹೋಗೋಕ್ಕಾಗಲ್ಲ, ನಿಂಗಣ್ಣ ಅಂತ ಕೂಗ್ತಾರೆ. ನನ್ನ ಹೆಂಗಸರು ಗಂಡಸರು ಎಲ್ಲರೂ ನಿಂಗಣ್ಣ ಅಂತ ಕೂಗ್ತಾರೆ. ಎಲ್ಲೋದ್ರೂ ನನಗೆ ಪರಿಚಯ ಇರೋರೆಲ್ಲ ನಿಂಗಣ್ಣ ಅಂತ. ಈಗ ಅಣ್ಣಂಗೆ ತಲೆಕೆಟ್ಟಾಗಿರೋದು ನಾನೇ ಬರ್ಕೊಟ್ಬಿಟ್ಟು ಎಲ್ಲ ಕೈಲ ಬಯಸ್ಕೋಬೇಕು. ಈಗ ಏನಾಗಿದೆ ಅಂತಂದರೆ, ನನಗೂ ಮದುವೆ ಆಗದೆ ಇರೋದ್ರಿಂದ ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲು ಹೇಳ್ಕೊಂಡಂಗೆ, ನನ್ನ ಕಾಲ ಮೇಲೆ ನಾನೇ ಕಲ್ಲೆ ತಗೊಂಡಂಗೆ. ಒಳ್ಳೆ ಕಲಾವಿದ್ರಿಗೆ ಹೆಣ್ಣು ಕೊಡ್ರಿ, ಒಂದು ಹೆಣ್ಣು ಕೊಡ್ರಿ. ಮಾತ್ರ ತುಂಬ ಅದ್ಭುತ ಕಲಾವಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ಬರಹಗಾರರು, ಬಂದಿದೆ. ಮುತ್ತು ಜೋಡಿಸ್ತಾರೆ ಡೈಲಾಗ್ಗಳೆಲ್ಲನೂ. ಒಳ್ಳೆ ಬರಹಗಾರರು, ಒಳ್ಳೆ ಟ್ಯಾಲೆಂಟ್ ಇರೋರು, ಪ್ರೆಸ್ಸಲ್ಲಿರುವಂಥವ್ರು, ಒಳ್ಳೆ ಕೆಲಸಗಾರರು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನ್ಸಿರೋರು. ನಮ್ಮ ಅಣ್ಣಂಗೆ ಒಂದು ಹೆಣ್ಣು ಕೊಡ್ರಪ್ಪ ನೋಡ್ತಾ ಇರೋರು ಮೀಡಿಯಾದಲ್ಲಿ. ನಿಮಗೆ ಸರ್? ಅಣ್ಣ ನಾನು ಮದುವೆಗೆ ಎಡ ಇಕ್ಲವೆ, ನಮ್ಮ ಹೆಂಡ್ತಿ ನೋಡೋರು ಹೊಡಿತಾರೆ.